ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಟಿ ಅಪ್ಡೇಟ್ಗೆ ಸ್ವಾಗತ. 2026ರಲ್ಲಿ ಟಿ ನಡೆಯಬೇಕಿತ್ತು. ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನೀಗ ವರ್ಷಕ್ಕೆ 2 ಬಾರಿ ನಾವು ಟಿಟಿನ ಮಾಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ರು. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಡಿಸೆಂಬರ್ ತಿಂಗಳಲ್ಲಿ ಟಿ ಆಯಿತು. ಟಿ ಆಗಿರೋ ಉದ್ದೇಶನೇ ನೆಕ್ಸ್ಟ್ ನೇಮಕಾತಿ ಮಾಡ್ತೀವಿ ಅಂತ. ಬಟ್ ನೇಮಕಾತಿ ಆಗಿಲ್ಲ, ಹಾಗಾಗಿ ಟಿ ಸದ್ಯಕ್ಕಿಲ್ಲ ಅಂತ ಹೇಳಿ ಹಿಂದೆ ಮಾಹಿತಿ ಬಂದಿತ್ತು. ಬಟ್ ಕೆಲವೊಂದು ಮೂಲಗಳ ಪ್ರಕಾರ ಇಲ್ಲ, ಆ ರೀತಿ ಮಾರ್ಚ್ ಏಪ್ರಿಲ್ ಅಲ್ಲಿ ಏಪ್ರಿಲ್ ಮೇಲೆ ನಿಮಗೆ ಟಿ ಆಗುತ್ತೆ, ನೋಟಿಫಿಕೇಶನ್ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ಇಲಾಖೆಯಿಂದ ಮಾಹಿತಿ ಬಂದಿತ್ತು. ಬಟ್ ಸಚಿವರು ಒಪ್ಪಿಲ್ಲ. ಬಿಕಾಸ್ ಆಲ್ರೆಡಿ ಟಿನ ಮಾಡಿಬಿಟ್ಟಿದೀವಿ, ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ, ಮತ್ತೊಮ್ಮೆ ಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಚಿವರು ಮಾಹಿತಿ ಕೊಟ್ಟಿದ್ರು. ಬಟ್ ಈಗ ಏನಾಗ್ತಿದೆ, ಸುಪ್ರೀಂ ಕೋರ್ಟ್ ಪದೇ ಡೈರೆಕ್ಷನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಪದೇ ಒತ್ತು ಕೊಡ್ತಾ ಇದೆ. ಬಟ್ ತಮಿಳ್ನಾಡಲ್ಲಿ ನೋಡಿದ್ರೆ, ತಮಿಳ್ನಾಡಲ್ಲಿ ಸಪರೇಟ್ ಟಿ ಈಗಿರೋ ಶಿಕ್ಷಕರಿಗೆ ಸಪರೇಟ್ ಟಿನ ತಮಿಳ್ನಾಡಲ್ಲಿ ಮಾಡ್ತಾ ಇದಾರಂತೆ. ಅದೇ ರೀತಿ ಕರ್ನಾಟಕದಲ್ಲಿ ಮಾಡ್ತಾರಾ, ಅಥವಾ ಎಲ್ರಿಗೂ ಕೂಡ ಒಂದೇ ಟಿ ಸೇಮ್ ಯಾರೆಲ್ಲ ಹಾಲಿ ಶಿಕ್ಷಕರು ಇದ್ದಾರೆ ಪ್ಲಸ್ ಶಿಕ್ಷಕರು ಆಗ್ಬೇಕು ಅನ್ಕೊಂಡಿದ್ದಾರೆ ಲೈಕ್ ಆಸ್ಪಿರೆಂಟ್ಸ್, ಅವರು ಕೂಡ ಒಂದೇ ಟೈಮ್ ಟಿ ಮಾಡ್ತಾರ, ಅಥವಾ ತಮಿಳ್ನಾಡು ರೀತಿ ಸಪರೇಟ್ ಟಿ ಮಾಡ್ತಾರ ಅಂತ ಕಾಯ್ದು ನೋಡೋಣ. ಬಟ್ ಮಾಡಬೇಕಾಗುತ್ತೆ, ಲೈಕ್ ಅಪ್ಡೇಟ್ ಕೂಡ ಇದೆ. ಇನ್ ಕೇಸ್ ನೀವು ಗ್ಯಾಪ್ ನೋಡ್ಕೊಳ್ಳಿ, ಟಿ ಮಾಡಿದ್ರೆ ನೋಟಿಫಿಕೇಶನ್ ಇನ್ನೂ ಕೂಡ ಡಿಲೇ ಆಗುತ್ತೆ. ಆಲ್ರೆಡಿ ನಿಮಗೆ ಟಿ ಮಾಡಿದ್ರೆ ಬೇಗ ಉತ್ತಮ. ಮತ್ತೆ ಟಿ ಪ್ರೊಸೆಸ್ ಎಲ್ಲ ಶುರು ಆದ್ರೆ ಮತ್ತೆ ಆಲ್ರೆಡಿ ನಿಮಗೆ ನೇಮಕಾತಿಗಳ ನಡೀತಾ ಇಲ್ಲ, ಇನ್ನು ನೇಮಕಾತಿನೇ ಶುರು ಆಗಿಲ್ಲ. ಪ್ಲಸ್ ಅತಿ ಶಿಕ್ಷಕರ ನೇಮಕಾತಿ ಕೂಡ ಇದೆ. ಹಾಗಾಗಿ ಸದ್ಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋ ಕಾರಣ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ, ಕಾಯ್ದು ನೋಡೋಣ. ಇಲಾಖೆ ಯಾರು ವಹಿಸ್ಕೊಳ್ತಾರೆ, ಯಾವ ಸಚಿವರು ಬರ್ತಾರೆ, ಅವ್ರು ಏನಾದ್ರು ಮಾಹಿತಿ ಕೊಡ್ತಾರ ನೋಡೋಣ. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.